ಹೌದು, ನೀವು ರುಚಿಯಾಗಿರುವಂಥ ಫಿಶ್ ಫ್ರೈ ತಿನ್ನಬೇಕಿದ್ರೆ ಮಂಗಳೂರು ಕಡೆಗಳಲ್ಲಿ ತಿನ್ನಬೇಕು, ಇಲ್ಲ ಮಂಗಳೂರು ಸ್ಟೈಲ್ ನಾನ್ ವೆಜ್ ಹೋಟೆಲ್ಗಳಲ್ಲಿ ತಿನ್ನಬೇಕು ಅಂತ. ಅದರ ಸೀಕ್ರೆಟ್ ಏನು ಗೊತ್ತಾ? ನಾವು ಮಂಗಳೂರು ಕಡೆ ಉಪಯೋಗ ಮಾಡುವಂಥ ಈ ಸೀಕ್ರೆಟ್ ಆಗಿರೋ ಒಂದು ಮಸಾಲ. ಈ ಮಸಾಲೆನ ಸ್ವಲ್ಪ ಈ ಫಿಶ್ ಫ್ರೈ ಮಸಾಲ ಮತ್ತು ಈ ಫಿಶ್ ಫ್ರೈ ಬೇಕಾಗಿರೋದು ನಮಗೊಂದು ಸ್ವಲ್ಪ ಬ್ಯಾಡಗೆ ಮೆಣಸು. ಫ್ರೆಶ್ ಆಗಿರುವಂಥ ಬ್ಯಾಡಗೆ ಮೆಣಸನ್ನು ಒಂದು 10ರಿಂದ 1 kg ಮೀನಿಗಾದರೆ 20 ಬ್ಯಾಡಗೆ ಮೆಣಸು ಬೇಕಾಗುತ್ತೆ. 20 ಬ್ಯಾಡಗೆ ಮೆಣಸನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ. ಪಾತ್ರೆಗೆ ಹಾಕೊಂಡು ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ನಾವು ಇದಕ್ಕೆ ಹಾಕಬೇಕು. ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಇದ್ರೂ ನಡೆಯುತ್ತದೆ, ಯಾಕಂತಂದ್ರೆ ಬಿಸಿ ಇದ್ದಷ್ಟು ಒಳ್ಳೆಯದು. ಇದು ನೆನೆಯಬೇಕು, ಬಿಸಿ ನೀರಲ್ಲಿ ನೆನೆದು ಮೆತ್ತಗಾಗಬೇಕು. ಅವಾಗಲೇ ಆ ಫಿಶ್ ಫ್ರೈ ಮಸಾಲದು ಪೇಸ್ಟ್ ಇದೆಯಲ್ಲ ಸೂಪರ್ ಆಗಿ ಬರುತ್ತೆ. ಇದನ್ನ 10ರಿಂದ 15 ನಿಮಿಷ ನೀವು ನೀರಲ್ಲಿ, ಬಿಸಿ ನೀರಲ್ಲಿ ಈ ಥರನೇ ಇಟ್ಬಿಡ್ಬೇಕು. ಒಂದ್ಸರಿ 15 ನಿಮಿಷ ಆಯಿತು ಅಂತ ಇಟ್ಕೊಳ್ಳಿ. ಈ ನೀರನ್ನು ಚೆಲ್ಬಿಟ್ಟು ಮೆಣಸನ್ನು ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೂ ಮುಖ್ಯವಾಗಿರೋ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಒಂದೇನು ಅಂತಂದರೆ ಹುಣಸೆಹಣ್ಣು. ಇದಕ್ಕೆ ಪುಳಿ ಮುಂಚಿ ಮಸಾಲ ಅಂತಾನೆ ನಾವು ಹೇಳ್ತೀವಿ. ಒಂದು ತುಂಡು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 4 ಹಸಿಮೆಣಸಿನಕಾಯಿ, 2 ಚಮಚದಷ್ಟು ಕೊತ್ತಂಬರಿ ಬೀಜ. ನಮ್ಮ ಅಜ್ಜಿ ಒಂದು ಸ್ವಲ್ಪ ಓಂಕಾಳು ಉಪಯೋಗ ಮಾಡ್ತಾ ಇದ್ರು, ಯಾಕಂತಂದ್ರೆ ಆ ಮೀನಿನ ವಾಸನೆ ಇದೆಯಲ್ವ ಅದು ತೆಗೆದು ಹಾಕುತ್ತೆ ಓಂಕಾಳು ಅಂತ. ಒಂದು ಸ್ವಲ್ಪ ಕಾಳು ಮೆಣಸು, 1/4 ಚಮಚದಷ್ಟು ಮೆಂತೆ, 1 ಚಮಚದಷ್ಟು ಜೀರಿಗೆ ಬೇಕಾಗುತ್ತೆ. ಈಗ ನಾವು ಈ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೆಣಸು, ನಾನು ನೆನೆ ಹಾಕಿರೋ ಮೆಣಸನ್ನು ಒಂದು ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಹುಣಸೆ ಹಣ್ಣನ್ನು ಕೂಡ ಹಾಕೊಳ್ಳಿ. ಹಾಗೆಯೇ 4 ಹಸಿಮೆಣಸಿನಕಾಯಿಯನ್ನು ಹಾಕೊಳ್ಳಿ. ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ಳಿ. 1 ತುಂಡು ಶುಂಠಿ. ಇದು ನಾನು 1 kg ಮೀನಿಗೆ ಮಸಾಲನ ಹೇಳ್ತಾ ಇರೋದು. ಹಾಗೆಯೇ ಕರಿಬೇವು, ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, ಮೆಂತೆ, ಇಂಗ್ರೀಡಿಯೆಂಟ್ಸ್ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದೆಲ್ಲದನ್ನ ಮಿಕ್ಸಿಗೆ ಹಾಕೊಳ್ಳಿ. ಅದಾದ ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೋಬೇಕು. 1 ಚಮಚದಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೇನೆ. ಪುಡಿ ಉಪ್ಪು ಬೇಕಾದರೂ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಕಲ್ಲುಪ್ಪು ಹಾಕಿದರೆ ಒಂದು ಸ್ವಲ್ಪ ಸೂಪರ್ ಆಗಿರುತ್ತೆ, ಒಳ್ಳೇದಿರುತ್ತೆ. ಇವಾಗ ಚಿಕ್ಕ ಲೋಟದಲ್ಲಿ 1 ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೇನೆ. ತುಂಬ ತೆಳ್ಳಗಾಗಬಾರ್ದು, ಇದೊಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈ ಮಸಾಲ ಚೆನ್ನಾಗಿ ರುಬ್ಕೊಂಡು ಈ ಹದಕ್ಕೆ ರೆಡಿ ಮಾಡ್ಕೋಬೇಕು. ನೋಡಿ ಈ ಹದ. ಇದಕ್ಕಿಂತ ಜಾಸ್ತಿ ತೆಳ್ಳಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ.